ನಟ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಈ ಅಶ್ಲೀಲ ಕಮೆಂಟ್ಗಳು ಮತ್ತು ಮೆಸೇಜ್ ಮಾಡೋರ ವಿರುದ್ಧ ಸಮರವನ್ನು ಸಾರಿದರು. ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ರು. ಪೊಲೀಸರು ಈಗ ಇನ್ವೆಸ್ಟಿಗೇಷನ್ ಅನ್ನು ಚುರುಕುಗೊಳಿಸಿದ್ದಾರೆ. ವಿಜಯಲಕ್ಷ್ಮಿ ಅವರ ದೂರಿನ ಮೇರೆಗೆ ತನಿಖೆಯನ್ನು ಸಿಸಿಬಿ ಪೊಲೀಸರಿಂದ ಚುರುಕುಗೊಳಿಸಲಾಗಿದೆ. 18 ಅಕೌಂಟ್ಗಳ ಮಾಹಿತಿಯನ್ನು ಕಲೆ ಹಾಕುವಂತಹ ನಿಟ್ಟಿನಲ್ಲಿ ಸಿಸಿಬಿ ಪತ್ರವನ್ನು ಬರೆದಿರುವಂಥದ್ದು. ಸಿಸಿಬಿ ಕೈ ಸೇರಿದೆ ಇನ್ಸ್ಟಾ ಅಕೌಂಟ್ನ ಮಾಹಿತಿ. ನಟಿ ರಮ್ಯಾ ಕೇಸ್ನಲ್ಲಿದ್ದಂತಹ ಅಧಿಕಾರಿಗಳೇ ಈ ಕೇಸ್ಗೂ ಕೂಡ ನಿಯೋಜನೆ ಆಗಿದ್ದಾರೆ. ಶೀಘ್ರದಲ್ಲಿಯೇ ಕೆಟ್ಟ ಕಮೆಂಟ್ ಮಾಡಿದಂತಹ ಆರೋಪಿಗಳನ್ನು ಬಂಧಿಸುವಂತಹ ಸಾಧ್ಯತೆ ಇದೆ. ರಮ್ಯಾ ಕೇಸ್ನಲ್ಲಿ ನಾವು ಗಮನಿಸಿದ್ವಿ, ರೇಣುಕಾಸ್ವಾಮಿ ಹತ್ಯೆ ವಿಚಾರಕ್ಕೆ ಅವರು ಧ್ವನಿ ಎತ್ತಿದ್ದು, ಅದಾದಮೇಲೆ ಅವ್ರ ವಿರುದ್ಧ ಸಾಲು ಕಮೆಂಟ್ಗಳು ಬಂದು ಕೇಸೆಲ್ಲ ಆಗಿದ್ದು 12 ಜನರನ್ನು ಅರೆಸ್ಟ್ ಮಾಡಲಾಯಿತು. ಕೆಲವರಿಗೆ ಇವತ್ತು ಬೇಲ್ ಸಿಗದೇನೆ ಒದ್ದಾಡ್ತಾ ಇದ್ದಾರೆ. ಇದರ ಬೆನ್ನಲ್ಲೇ ಸ್ಟಾರ್ ವಾರ್ ಶುರುವಾಯಿತು, ಫ್ಯಾನ್ಸ್ ವಾರ್ ಶುರುವಾಯಿತು. ವಿಜಯಲಕ್ಷ್ಮಿ ಅವರನ್ನು ಟಾರ್ಗೆಟ್ ಮಾಡಲಾಗಿತ್ತು. ಅವರು ಕೂಡ ಪೊಲೀಸ್ ಠಾಣೆಯ ಮೆಟ್ಟಿಲೇರಿ ದೂರನ್ನು ಕೊಟ್ಟಿದ್ದರು. ಈಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆ ಚುರುಕುಗೊಂಡಿದೆ.